ಇನ್ನು ನಿರಂತರ ಮಳೆಗೆ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಧಾರಾಕಾರವಾಗಿ ಮಳೆ ಮತ್ತು ಜೊತೆಗೆ ಗಾಳಿ ಬೇರೆ. ಹಾಗಾಗಿ ಮಾವು ಬೆಳೆ ನೆಲಕಚ್ಚಿದೆ. 100 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಮಾವು ಹಾನಿಯಾಗಿದೆ. ಉತ್ತಮ ಬೆಲೆ ಸಿಗದೆ ಮಾವು ಕಟಾವು ಮಾಡಿರಲಿಲ್ಲ. ಈಗ ಮಳೆ ಹೊಡೆತಕ್ಕೆ ನೆಲ ಕಚ್ಚಿದೆ ಮಾವು. ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ನಾನಿವಾಗ ರಾಮನಗರ ತಾಲೂಕಿನ ತುಂಬೈನಹಳ್ಳಿ ಗ್ರಾಮದಲ್ಲಿರುವ ಒಂದು ಮಾವಿನ ತೋಟದಲ್ಲಿದ್ದೀನಿ. ರೇಷ್ಮೆ ನಗರಿ ರಾಮನಗರ ಒಂದು ಕಡೆ ರೇಷ್ಮೆ ಬೆಳೆಗೆ ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ ಮಾವು ಬೆಳೆಗೂ ಕೂಡ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಮಾವು ಬೆಳೆಯುವಲ್ಲೂ ಕೂಡ ಪ್ರಮುಖ ಸ್ಥಾನವನ್ನು ರಾಮನಗರ ಜಿಲ್ಲೆ ವಹಿಸುತ್ತೆ. ಸುಮಾರು 27,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಮನಗರ ಜಿಲ್ಲೆಯಾದ್ಯಂತಲೂ ಕೂಡ ಮಾವು ಬೆಳೆಯನ್ನು ಬೆಳೆಯಲಾಗುತ್ತೆ. ಪ್ರಮುಖವಾಗಿ ಬಾದಾಮಿ, ಸೇಂದೂರ, ಮಲಬೋವ ಸೇರಿದಂತೆ ಬೇರೆ ಬೇರೆ ತಳಿಯ ಮಾವನ್ನು ಕೂಡ ಇಲ್ಲಿನ ರೈತರು ಬೆಳೀತಾರೆ. ಈ ಒಂದು ಮಾವೇ ಇಲ್ಲಿನ ಬಹುತೇಕ ರೈತರಿಗೆ ಕೂಡ ಆಧಾರ ಆಗಿರುವಂಥದ್ದು. ಆದರೆ ಇದೀಗ ಕಳೆದ ಕೆಲವು ದಿನಗಳಿಂದ ರಾಜ್ಯಾದ್ಯಂತ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲೂ ಕೂಡ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಯ ಪರಿಣಾಮದಿಂದಾಗಿ ಮರದಲ್ಲಿರುವಂತಹ ಮಾವುಗಳೆಲ್ಲವೂ ಕೂಡ ಕೆಳಗೆ ಬೀಳ್ತಾ ಇದ್ದಾವೆ. ದೃಶ್ಯದಲ್ಲಿ ಕೂಡ ನೋಡ್ಬೋದು. ನೆಲಕ್ಕೆ ಬಿದ್ದಿರುವಂತಹ ಈ ಬಾದಾಮಿ ತಳಿಯ ಮಾವನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ಇವಾಗ ನಿರಂತರವಾಗಿ ಮಳೆ ಬರ್ತಾ ಇರೋ ದಿಸಲಿ ನಮಗೆ ನಿರಂತರವಾಗಿ ಮಳೆ ಬರ್ತಾ ಇರೋ ದಿಸಲಿ ನಮಗೆ ಮಾವು ಬೆಳೆಗೆ ಇವಾಗ ಕುಯ್ಯೋದಕ್ಕೂ ತೊಂದರೆ ಆಗಿದೆ. ಕುಯ್ಲು ಮಾಡೋದಕ್ಕೇನು ಕಟಾವು ಮಾಡೋಕ್ಕೆ ತೊಂದರೆ ಆಗಿದೆ ಒಂದು ಮಳೆಯಿಂದ. ಮತ್ತು ನಾವು ಕುಯ್ಲು ಮಾಡಿ ನಾವು ಮಾರ್ಕೆಟ್ನಲ್ಲಿ ತೊಗೊಂಡೋದ್ರೆ ಮಾರ್ಕೆಟ್ನಲ್ಲಿ 8 ರೂಪಾಯಿ kg ಹಾಕ್ತಾರೆ. ಬಾದಾಮಿ ಬಂದು 25-26 ರೂಪಾಯಿ ಹಾಕ್ತಾರೆ. ನಮಗೆ 25-26 ಹಾಕಿದ್ರು 10% ಕಮಿಷನನ್ನು ಕೂಡ ಲೂಟಿ ಹೊಡಿತಾರೆ. ನಮಗೆ ಇವಾಗ 8 ರೂಪಾಯಿ ರೈಟು. ನಾವು ಕುಯ್ದರೆ ಟ್ಯಾಕ್ಟ್ರು ಬಾಡಿಗೆ 1,000 ರೂಪಾಯಿ ಕೂಲಿ. ಇಷ್ಟು ಕೊಟ್ಟು ನಾವು ಕುಯ್ಯೋಕ್ಕಾಯ್ತಾ ಇಲ್ಲ. ರೈಟ್ ಸಿಗುತ್ತೆ ಅಂತೇಳಿ ನಾವು ಹಣ್ಣಾಗೋವರೆಗೂ ನಾನು ಸಹ ಮಾವಿನ ತೋಟನ ಕಾಯಿ ಕುಯ್ದಂತಲೇ ತಡೆದಿದ್ದೀನಿ. ಇವತ್ತು ಸುಮಾರು ಹಣ್ಣಾಗಿ ಕೆಳಗಡೆ ಬಿದ್ದು ಊಜಿ ಆಗ್ತಾಯಿದೆ. ನಮಗೆ ರೈಟ್ ಸಿಗುತ್ತೆ, ಫ್ಯಾಕ್ಟ್ರಿಗೆ ತೆಗಿತಾರೆ ಬಾಕ್ಲು. ಒಳ್ಳೆ ರೈಟ್ ಸಿಗ್ಬೋದೇನೋ, ಬೆಂಬಲ ಬೆಲೆ ಒಳ್ಳೆ ರೈಟ್ ಸಿಗ್ತದೆ 3 ಕಾಸು. ಅದಕ್ಕೋಸ್ಕರ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಏನು 10ರಿಂದ ಏನಾರು ರೈಟ್ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ನಾವೇನು ಮಾಡ್ದೋ ಸ್ವಲ್ಪ ಕಾವಲು ಮಾಡಿಕೊಂಡು ತಡೆದಿದ್ದೀವಿ. ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತೀವಿ ಅನ್ನುವಂತಹ ಸಾಕಷ್ಟು ಆತಂಕದ ಮಾತುಗಳನ್ನ TV9 ಜೊತೆಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.